ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಆಲ್ರೆಡಿ ನಾನು ಕ್ಯಾನ್ವಾಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೆಕ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 350 ರೇಂಜ್ದು, ಅಂದರೆ ಕ್ಯಾಟ್ಲಾಗ್ ಏನು ಮಾಡ್ಕೊಂಡಿದೆ ಅಲ್ವಾ, ಅದರಲ್ಲಿ ನೋಡಿ ಅಂದರೆ ಅದೇ ರೀತಿ ಮಾಡಿಕೊಡಿ ಅಂತ ಕೇಳಿದರು ಕಸ್ಟಮರು. ಹಾಗಾಗಿ ಅಂದರೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಸೇಮ್ ಅದೇ ಥರನೇ ಸ್ವಲ್ಪ ಚೇಂಜಸ್ಸು. ನೋಡಿ, ಈ ರೀತಿ ನಾನು 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು 2 ಇಂಚ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಫ್ಲವರ್ ಬರಬೇಕು. ಯಾವಾಗಲೂ ಅಷ್ಟೇ ಒಂದು ಅಂದಾಜು ಮೇಲೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡೇ ಮಾಡ್ಕೊಳ್ಳಿ, ಯಾಕಂದರೆ ಒಂದೇ ಲೆಂತಲ್ಲಿ ಬರುತ್ತೆ. ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ. ನೋಡಿ, ಇಲ್ಲಿ ನಾನಿವಾಗ 8 ಪೆಟಲ್ ಬರೋ ರೀತಿ ನೋಡಿ ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು ಯಾವುದೇ ರೀತಿ ರಿಂಗ್ ಮೂಮೆಂಟ್ ಮಾಡ್ತೀವಲ್ಲ ಆ ರೀತಿ ಮಾಡ್ತಿಲ್ಲ. ನೋಡಿ, ಡೈರೆಕ್ಷನು ಒಂದೇ ಡೈರೆಕ್ಷನಲ್ಲಿ ಇಟ್ಕೊಂಡು ನಾನು ಫ್ಲವರ್ಸ್ನ ಹಾಕೊಳ್ತಾ ಇದ್ದೀನಿ. ಇದು ಬೇರೆ ರೀತಿಯೇ ಬರುತ್ತೆ. ಬಟ್ ನೀವು ಯಾವಾಗಲೂ ಒಂದೊಂದು ಪೆಟಲ್ಗೂ ಆಪೋಸಿಟ್ ಏನು ಮಾಡ್ಕೊಳ್ತೀರಲ್ವ, ಆವಾಗ ನೀವು ಫ್ರೇಮ್ನ ಮೂವ್ ಮಾಡಿಕೊಂಡ್ರೆ ನಿಮಗೆ ಬೇರೆ ರೀತಿ ಫ್ಲವರ್ ಬರುತ್ತೆ. ನಾನಿಲ್ಲಿ ಯಾವುದೇ ರೀತಿ ಏನು ಡೈರೆಕ್ಷನ್ ಚೇಂಜ್ ಮಾಡಿಲ್ಲ. ನೋಡಿ, ಒಂದೇ ಡೈರೆಕ್ಷನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ವಿಡಿಯೋನ ಪೂರ್ತಿಯಾಗಿ ನೋಡಿ ಆಯಿತಾ? ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಜನ ಕೇಳ್ತೀರಾ ಅಂದರೆ ಬೇಸಿಕ್ ವಿಡಿಯೋಗಳನ್ನ ಹಾಕಿ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಶೋಲ್ಡರ್ ಹತ್ರ ಬಂದಾಗ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, ಯಾಕಂದರೆ ಅಲ್ಲಿ ಜಾಯಿನ್ ಮಾಡಿರ್ತೀವಲ್ವಾ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು, ಸ್ವಲ್ಪ ಲೇಯರ್ಗಳಿರುತ್ತೆ, ದಪ್ಪ ಇರುತ್ತೆ ಬಟ್ಟೆ. ಆವಾಗ ನೀಡಲ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಶೋಲ್ಡರ್ ಹತ್ರ ಏನಾದ್ರು ಡಿಸೈನ್ ಮಾಡ್ತೀರಾ ಅಂತಂದರೆ ಅಥವಾ ಸ್ಯಾಟಿನ್ ಸ್ಟಿಚ್ ಹಾಕ್ತೀರಾ ಅಂತಂದರೆ ಆದಷ್ಟು ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ. ಮತ್ತು ನಾನು ಅಂದರೆ ಕೆಲವು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ, ಸ್ವಲ್ಪ ಏನು ಜಾಯಿನ್ ಮಾಡ್ಕೊಂಡಿರ್ತೀರ ಅದು ಎಡ್ಜಸ್ಸು ಕಟ್ ಮಾಡಿ ತೆಗೆದುಬಿಡಿ ಅಂತ ಹೇಳಿ. ಆ ರೀತಿ ಸಹ ಮಾಡಿಕೊಂಡು ಮಾಡ್ಬೋದು. ಬಟ್ ಆದಷ್ಟು ನಿಧಾನಕ್ಕೆ ಶೋಲ್ಡರ್ ಜಾಯಿನ್ ಹತ್ರ ನಿಧಾನಕ್ಕೆ ಎಂಬ್ರಾಯ್ಡ್ರಿನ ಮಾಡ್ಕೊಳ್ಳಿ, ಓಕೆನಾ? ಸ್ಯಾರಿ ಬಂದು ಪ್ಯಾರೆಟ್ ಗ್ರೀನ್ ಕಲರಲ್ಲಿತ್ತು, ಬಟ್ ನಾನಿಲ್ಲಿ ವೈಟ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಫ್ಲವರ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾರೆಟ್ ಗ್ರೀನು ಎಲ್ಲದಕ್ಕೂ ಪ್ಯಾರೆಟ್ ಗ್ರೀನ್ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ವೈಟ್ ಕಲರ್ ಥ್ರೆಡ್ಡಲ್ಲಿ ಫ್ಲವರ್ ಮಾಡಿಕೊಂಡು ಪ್ಯಾರೆಟ್ ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಅಂದರೆ ಲೀಫ್ಗಳನ್ನ ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೋಡಿ ಆಯಿತಾ? ನೋಡಿ, ಇದು ಯಾವುದೇ ರೀತಿ ವೈಟ್ ಬಂದಿಲ್ಲ ಸ್ಯಾರಿಯಲ್ಲಿ ಆಯಿತಾ? ಬಟ್ ನಾನಿಲ್ಲಿ ಕಾಂಟ್ರಾಸ್ಟಲ್ಲಿ ಚೆನ್ನಾಗಿ ಕಾಣಲಿ, ಡಿಸೈನ್ ಹೈಲೈಟ್ ಆಗಲಿ ಅಂತ ಹೇಳಿ ವೈಟ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವಾಗಲೂ ಎಂಬ್ರಾಯ್ಡ್ರಿ ಡಿಸೈನ್ಗೆ ನಾವು ಯಾವ ರೀತಿ ಥ್ರೆಡ್ನ ಚೂಸ್ ಮಾಡ್ತೀವಿ ನೋಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್. ನೋಡಿ, ನಾನಿಲ್ಲಿ ಫ್ಲವರ್ಸ್ನ ಹಾಕ್ಕೊಳ್ತಾ ಇದ್ದೀನಲ್ವ, ನೋಡಿ ಈ ರೀತಿ ಎಲ್ಲೂ ಕೂಡ ನಾನು ಡೈರೆಕ್ಷನ್ ಚೇಂಜ್ ಮಾಡಿಲ್ಲ. ಅಬ್ಸರ್ವ್ ಮಾಡಿ ನೋಡಿ, ಒಂದೇ ಡೈರೆಕ್ಷನಲ್ಲಿ ಇಟ್ಕೊಂಡು ಈ ರೀತಿ ಹಾಕ್ಕೊಳ್ತೀನಿ. ಇದು ಬೇರೆ ರೀತಿ ಬರುತ್ತೆ. ನೀವು ಆಪೋಸಿಟ್ ಸೈಡಲ್ಲಿ ಇಟ್ಕೊಂಡು ನಾವು ಒಂದೊಂದೇ ಪೆಟಲ್ ಮಾಡಿಕೊಂಡ್ರೆ ಅದು ಬೇರೆ ಶೇಪಲ್ಲಿ ಬರುತ್ತೆ. ನಾನು ಇದಕ್ಕೆ ಪೆಟಲ್ಸ್ಗೆ ಯಾವುದೇ ರೀತಿ ಔಟ್ಲೈನ್ ಕೊಡ್ತಿಲ್ಲ, ಹಾಗಾಗಿ ನಾನು ಒಂದೇ ಡೈರೆಕ್ಷನಲ್ಲಿ ಇಟ್ಕೊಂಡಿದ್ದೀನಿ. ನೀವೇನಾದ್ರು ಔಟ್ಲೈನ್ ಕೊಡ್ತೀರಾ ಅಂತಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಂಡು ರಿಂಗ್ನ ಮೂವ್ ಮಾಡಿಕೊಂಡು ನಿಧಾನಕ್ಕೆ ಫ್ಲವರ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ಇದು 350 ರೇಂಜ್ದಾಗಿರೋದ್ರಿಂದ ನಾನು ಯಾವುದೇ ರೀತಿ ಅಂದರೆ ತುಂಬ ಸಿಂಪಲಾಗೇ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಔಟ್ಲೈನ್ ಬರೋದಿಲ್ಲ ಈ ಫ್ಲವರ್ಸ್ಗೆ. ನೋಡಿ, ಕ್ಯಾಟ್ಲಾಗ್ ರೆಡಿ ಮಾಡಿದಲ್ವ, ಅವರು ಈ ರೀತಿ ಡಿಸೈನ್ ಬೇಕು ಅಂತ ಕೇಳಿದ್ರು. ಬಟ್ ಅದರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ, ಅಂದರೆ ಅದರಲ್ಲಿ ಸ್ವಲ್ಪ ಬಳ್ಳಿ ಅಂದರೆ ಆಪೋಸಿಟ್ ಸೈಡಲ್ಲಿ ಇದೆ. ಇದಕ್ಕೆ ನಾನು ಅಲ್ಲೇನು ಹಾಕ್ಕೊಂಡಿದ್ದೀನಿ ಅದರ ಆಪೋಸಿಟಾಗಿ ಹಾಕ್ಕೊಂಡು ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಆಪೋಸಿಟಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈ ರೀತಿ ಒಂದು ರಫ್ ಸ್ಕೆಚ್ನ ಹಾಕ್ಕೊಳ್ಬೇಕು. ನೀವು ಅಬ್ಸರ್ವ್ ಮಾಡಿ, ನಾನಿಲ್ಲಿ ಅಂದರೆ ಇಲ್ಲಿ ರಫ್ ಸ್ಕೆಚ್ ಹಾಕ್ಕೊಳ್ಳುವಾಗ ಏನು ತಪ್ಪು ಮಾಡಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಬ್ಸರ್ವ್ ಮಾಡಿದರೆ ನಿಮಗೇನಾದರೂ ಗೊತ್ತಾಗಿದ್ದರೆ. ಅಲ್ಲಿ ನಾನು ಒಂದು ತಪ್ಪನ್ನ ಮಾಡಿದ್ದೀನಿ. ಅದೇನು ಅಂತ ಹೇಳಿ, ಅದು ತುಂಬ ಜನ ನನಗೇನು ಇವಾಗೆಲ್ಲ ವಾಟ್ಸಪ್ಪಲ್ಲಿ ಇಮೇಜಸ್ ಕಳಿಸ್ತೀರಲ್ವ ನೀವು ಮಾಡಿರುವಂಥ ಡಿಸೈನ್ಸ್ದು, ಆಲ್ಮೋಸ್ಟು ತುಂಬ ಜನ ಅದೇ ತಪ್ಪನ್ನೇ ಮಾಡಿರ್ತೀರ. ನಾನು ಈಗಲೂ ಕೂಡ ಅದು ಮಾರ್ಕ್ ಮಾಡೋ ಟೈಮಲ್ಲಿ ಆ ತಪ್ಪು ಮಾಡಿದೆ. ಬಟ್ ನಾನು ಅಂದರೆ ಡಿಸೈನ್ ಮಾಡುವಾಗ ಸರಿ ಮಾಡ್ಕೊಳ್ತೀನಿ. ಅದೇನು ತಪ್ಪು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ಓಕೆನಾ? ಅಂದರೆ ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕೂ ಮೊದಲೇ ಒಂದು ಸಲ ಕಮೆಂಟ್ ಮಾಡಿ. ಗೊತ್ತಾಗುತ್ತೆ ಎಷ್ಟು ಜನ ಅಬ್ಸರ್ವ್ ಮಾಡ್ತೀರಾ, ತುಂಬ ಇಂಟ್ರೆಸ್ಟ್ ಎಷ್ಟು ಜನಕ್ಕೆ ಇದೆ ಎಂಬ್ರಾಯ್ಡ್ರಿ ಮೇಲೆ, ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಗೊತ್ತಾಗುತ್ತೆ. ನೋಡಿ, ಇವಾಗ ನಾನು ಕಾಪರ್ ಕಲರು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಬಟ್ಟೆ ಸಾಕಾಗಲ್ಲ ಅಂತ ಹೇಳಿ ಬಾರ್ಡರ್ನ ಕೊಟ್ಟಿದ್ದೀನಿ ಬ್ಯಾಕ್ ಸೈಡು, ಆಯಿತಾ? ಆಲ್ಮೋಸ್ಟ್ ಯಾವುದೇ ರೀತಿ ಎಂಬ್ರಾಯ್ಡ್ರಿ ಡಿಸೈನ್ಗೂ ಬಾರ್ಡರ್ ಬರೋದಿಲ್ಲ. ಬಟ್ಟೆ ಏನಾದ್ರು ಸಾಲ್ಟೇಜ್ ಬಂದರೆ ಮಾತ್ರ
ಈ ರೀತಿ ಬಾರ್ಡರ್ನ ಕೊಡ್ತೀನಿ ಓಕೆನಾ. ಅವರು ಪೀಸೆಲ್ಲ ಕಟ್ ಮಾಡಿ ಸ್ಯಾರಿ ಏನು ಎಡ್ಜಸ್ ಎಲ್ಲ ಸ್ಟಿಚ್ ಮಾಡಿಬಿಟ್ಟಿದ್ರು, ಅವರೇ ಪೀಸ್ ಕಟ್ ಮಾಡಿಬಿಟ್ಟಿದ್ರು. ಆಮೇಲೆ ಪೀಸು ಕೂಡ ತುಂಬ ಚಿಕ್ಕದಾಗಿತ್ತು. ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಬಾರ್ಡರ್ನು ಬ್ಯಾಕ್ ಸೈಡು ಬಾರ್ಡರ್ ಬರೋ ರೀತಿಯೇ ಹಾಕ್ಕೊಂಡಿದ್ದೀನಿ. ಬಳ್ಳಿನೂ ಅಷ್ಟೇ ಈ ರೀತಿ ಒಳಗಡೆ ಸುತ್ಕೊಳ್ಳುತ್ತಲ್ವ, ಅಲ್ಲಿ ಸ್ವಲ್ಪ ನೀವು ಬ್ರೇಕ್ನ ರೇಸ್ ಮಾಡಿ, ಅಲ್ಲಿ ಸ್ವಲ್ಪ ಏನು ಸ್ಟಿಚಸ್ ಲೆಂತು ಸ್ವಲ್ಪ ದೊಡ್ಡಕ್ಕೆ ಬಂದರೆ ನಿಮಗೆ ಶೇಪ್ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ 2ಗೆ ಸೆಟ್ ಮಾಡ್ಕೊಂಡಿದ್ದೀನಿ, ಬಟ್ ಅಲ್ಲಿ ಒಳಗಡೆ ಬಳ್ಳಿ ಸುತ್ತುತ್ತೀವಲ್ವ ಅಲ್ಲಿ ನಾನು ಸ್ವಲ್ಪ ರೇಸ್ ಮಾಡ್ಕೊಳ್ತೀನಿ, ಆವಾಗ ಡಿಸೈನು ತುಂಬ ಶೇಪ್ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಅಂದರೆ ಇದಕ್ಕೆಲ್ಲ ಆಲ್ಮೋಸ್ಟ್ ಸೆಟ್ ಮಾಡಿಕೊಂಡೇ ಮಾಡ್ತೀನಿ. ಈ ರೀತಿ ಅಂದರೆ ಸ್ಯಾಟಿನ್ ಲೈನು ಮತ್ತು ಈ ರೀತಿ ಬಳ್ಳಿ ಶೇಪಲ್ಲಿ ಏನಾದ್ರು ಬಂದರೆ ಸೆಟ್ ಮಾಡಿಕೊಂಡೇ ಮಾಡ್ತೀನಿ, ಯಾಕಂದರೆ ಎಲ್ಲ ಬಳ್ಳಿನೂ ಒಂದೇ ಶೇಪಲ್ಲಿ ಬರಬೇಕಲ್ವ. ಹಾಗಾಗಿ ನೋಡಿ ಈ ರೀತಿ ಇಲ್ಲಿ ಬ್ಯಾಕ್ ಸೈಡು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ಲೆಫ್ಟ್ ಸೈಡ್ ಬರೋ ಥರನೇ ಫ್ಲವರ್ಸ್ ಆಗಲಿ ಬಳ್ಳಿ ಆಗಲಿ ಲೀಫ್ಗಳಾಗಲಿ ಮಾಡ್ಕೊಳ್ಬೇಕು. ರೈಟ್ ಸೈಡ್ ಬರೋ ಥರನೇ ಮಾಡ್ಕೊಳ್ಬೇಕು. ಹಾಗಾಗಿ ನೋಡಿ ಮಧ್ಯ ಸೆಂಟರ್ ಏನಿದೆ ಬ್ಯಾಕ್ ಸೈಡು ಅಲ್ಲಿ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಓಕೆನಾ. ಇದೇ ತಪ್ಪು ಮಾಡೋದು ತುಂಬ ಜನ, ಅಂದರೆ ನನಗೇನು ವಾಟ್ಸಪ್ಪಲ್ಲಿ ಇಮೇಜಸ್ ಕಳಿಸ್ತಿರಲ್ವ, ಆಲ್ಮೋಸ್ಟು ಸ್ವಲ್ಪ ಬಿಗಿನರ್ಸ್ ಅದ್ರ ಬಗ್ಗೆ ಗೊತ್ತಿರಲ್ಲ ಅಲ್ವ, ಹಾಗಾಗಿ ಈ ತಪ್ಪು ಮಾಡಿರ್ತೀರ. ಎಲ್ಲನೂ ಕೂಡ ಒಂದೇ ಸೈಡ್ ಬರೋ ರೀತಿ ಲೀಫ್ಗಳನ್ನ ಹಾಕಿರ್ತೀರ ಮತ್ತು ಈ ರೀತಿ ಬಳ್ಳಿಗಳನ್ನ ಡಿಸೈನ್ ಮಾಡಿರ್ತೀರ. ಆದಷ್ಟು ನೋಡಿ ಮಧ್ಯ ಸೆಂಟರ್ಗೆ ಬ್ಯಾಕ್ ಡೀಪ್ ಏನಿದೆ ಆ ಸೆಂಟರ್ಗೆ ತೊಗೊಂಡು ನೀವು ರೈಟ್ ಸೈಡ್ ಬರೋ ಥರ ಲೆಫ್ಟ್ ಸೈಡ್ ಬರೋ ಥರ ನೀವು ಅದೊಂದು ಅಬ್ಸರ್ವ್ ಮಾಡ್ಕೊಳ್ಳಿ. ಮತ್ತು ಫ್ರಂಟು ಅಷ್ಟೇ ನೋಡಿ, ನಾನಿಲ್ಲಿ ಅದೇ ತಪ್ಪು ಮಾಡಿದ್ದು. ನಾನು ಹಾಗೆ ಒಂದು ಸ್ಕೆಚ್ ಹಾಕ್ತೆ ಅಲ್ವಾ, ಫ್ರಂಟ್ ಪಾರ್ಟ್ ನೋಡಿ ಮೇಲ್ಗಡೆಯಿಂದ ಬಳ್ಳಿ ಡೌನ್ ಬರೋ ಥರ ಮಾಡಿದ್ದೀನಿ. ಈ ರೀತಿ ಮಾಡಬಾರ್ದು ನೋಡಿ, ಈ ರೀತಿ ಮೇಲ್ಗಡೆಗೆ ಬರೋ ಥರ ಶೋಲ್ಡರ್ ಹತ್ರನೇ ಆ ಬಳ್ಳಿ ಲೀಫ್ಗಳೇನಿದೆ ಬರೋ ಥರ ನೋಡ್ಕೊಳ್ಬೇಕು ನೋಡಿ. ನಾನಿವಾಗ ಅದಕ್ಕೇ ಹೇಳೋದು, ಒಂದು ರಫ್ ಸ್ಕೆಚ್ ಹಾಕ್ಕೊಂಡ್ಬಿಡಿ. ರಫ್ ಸ್ಕೆಚ್ ಹಾಕ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ತಪ್ಪು ಮಾಡ್ತೀರಾ ಅಂತ ಹೇಳಿ. ನೀವು ಡೈರೆಕ್ಟ್ ಡಿಸೈನ್ ಮಾಡೋದಕ್ಕೆ ಹೋದರೆ ಡಿಸೈನ್ ಹಾಳಾಗುತ್ತೆ, ಇದನ್ನು ಮತ್ತೆ ರಿಮೂವ್ ಮಾಡೋದಕ್ಕಾಗೋದಿಲ್ಲ. ಆದಷ್ಟು ಈ ರೀತಿ ರಫ್ ಸ್ಕೆಚ್ ಹಾಕ್ಕೊಂಡು ಆಮೇಲೆ ಡಿಸೈನ್ನ ಮಾಡಿ ಓಕೆನಾ. ಈ ರೀತಿ ನೋಡಿ ನಾನಿಲ್ಲಿ ತಪ್ಪು ಮಾಡಿದ್ದೆ ಅಲ್ವಾ, ಇವಾಗ ನಾನು ಅದನ್ನು ಸರಿ ಮಾಡಿಕೊಂಡೆ. ಬಟ್ ನಾನೇನಾದ್ರೂ ಡಿಸೈನ್ ಮಾಡಿಬಿಟ್ಟಿದ್ರೆ ಅದನ್ನು ರಿಮೂವ್ ಮಾಡೋದಕ್ಕೂ ಆಗ್ತಿರಲಿಲ್ಲ, ಏನೂ ಆಗೋದಿಲ್ಲ. ಬಟ್ ಅದೆಲ್ಲ ಸ್ವಲ್ಪ ಅಂದರೆ ಡಿಸೈನ್ ಮಾಡಬೇಕಾದ್ರೆ ಪ್ರತಿಯೊಂದು ಡಿಸೈನನ್ನು ಅದೆಲ್ಲ ಸ್ವಲ್ಪ ನಾವು ಅಬ್ಸರ್ವ್ ಮಾಡಿಕೊಂಡು ಮಾಡಬೇಕು ಅಷ್ಟೇ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೇನಾದ್ರು ಸ್ವಲ್ಪನಾದ್ರು ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಏನು ಪ್ಯಾರೆಟ್ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಈ ರೀತಿ ಸಣ್ಣ ಲೀಫ್ ಬರೋ ಥರ ನೋಡಿ ಈ ರೀತಿ ಆ ಎರಡು ಬಳ್ಳಿ ಮಧ್ಯ ಒಂದು ದೊಡ್ಡ ಲೀಫ್ನ ಹಾಕ್ಕೊಳ್ತೀನಿ ನೋಡಿ ಈ ರೀತಿ. ಮತ್ತು ಇಲ್ಲಿ ಸೈಡು ಫುಲ್ಲು ಸಣ್ಣ ಲೀಫ್ಗಳನ್ನ ಹಾಕ್ಕೊಳ್ತೀನಿ. ಡಿಸೈನ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ನೋಡಿ ಡಿಸೈನು ತುಂಬ ಚೆನ್ನಾಗಿ ಬಂದಿತ್ತು, ಅಂದರೆ 350 ರೇಂಜ್ಗೆ ತುಂಬ ಒಳ್ಳೆ ಡಿಸೈನ್ನೇ ಕಸ್ಟಮರ್ ಸೆಲೆಕ್ಟ್ ಮಾಡಿದರು ಓಕೆನಾ. ನೋಡಿ ಇದಕ್ಕೆ ನೀವೇನಾದರೂ ಸ್ಟೋನ್ ಚೈನು ಬಾಲ್ ಚೈನು ಮತ್ತು ಪೈಪಿಂಗ್ ಫಿಲ್ಲಿಂಗ್ ಕೊಡ್ತೀರಾ ಅಂತಂದರೆ ಆರಾಮಾಗಿ 700-800ವರೆಗೆ ಚಾರ್ಜ್ ಮಾಡ್ಬೋದು. ಅಂದರೆ ಏನು ಪೈಪಿಂಗ್ ಕೊಟ್ಟು ಅದು ಫಿಲ್ಲಿಂಗ್ ಕೊಟ್ಟು ಮತ್ತು ಸ್ಟೋನ್ ಚೈನು ಬಾಲ್ ಚೈನ್ ಆ್ಯಡ್ ಮಾಡಿದ್ರೆ ಓಕೆನಾ. ಇಲ್ಲ ಅಂತಂದರೆ ಜಸ್ಟ್ ಒಂದು ಬಾಲ್ ಚೈನ್ ಹಾಕ್ತೀರಾ ಅಂತಂದರೆ ನೀವು ಆರಾಮಾಗಿ ಒಂದು 100 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು. ಮತ್ತು ಸ್ಟೋನ್ಗಳೆಲ್ಲ ಆ್ಯಡ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು. ನಾವು ಯಾವ ರೀತಿ ಅಂದರೆ ಕಸ್ಟಮರ್ ಯಾವ ರೀತಿ ಹೇಳ್ತಾರೆ ಅಂದರೆ ಯಾವ ರೇಟು ಮತ್ತು ಡಿಸೈನ್ ಹೇಳ್ತಾರೆ ಆ ರೀತಿಯಾಗಿ ಮಾಡಿದ್ದೀನಿ ಅಷ್ಟೇ. ನೋಡಿ ಅವರು 350 ಕೇಳಿದರು, ಅದಕ್ಕೋಸ್ಕರ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದ್ರಲ್ವ. ನೋಡಿ ಈ ರೀತಿ ಮಾಡಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಸ್ಟೋನು ಕೂಡ ಅಲ್ಲಲ್ಲಿ ಏನಾದರೂ ಗ್ಯಾಪ್ ಕಾಣ್ತಿದೆ ಅಂತಂದರೆ ಅಲ್ಲಲ್ಲಿ ಒಂದು ಸ್ಟೋನ್ ಆ್ಯಡ್ ಮಾಡಿದ್ರು ಸಹ ತುಂಬಾ ಚೆನ್ನಾಗಿ ಕಾಣುತ್ತೆ. ಡಿಸೈನ್ ಮಾತ್ರ ಸೂಪರಾಗಿ ಬಂದಿದೆ, ತುಂಬ ಈಸಿ ಇದೆ. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಒಂದ್ಸಲ ಟ್ರೈ ಮಾಡಿ ಡಿಸೈನ್ ಆಯಿತಾ. ಅಂದರೆ ತುಂಬ ಏನು ಕಷ್ಟ ಏನಿಲ್ಲ, ತುಂಬ ಚಿಕ್ಕ ಡಿಸೈನ್ ಅಂದರೆ ಲೀಫ್ ಡಿಸೈನ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.